ಕಡವೆ ಶಿಕಾರಿ ಮಾಡಿದ್ದ ವ್ಯಕ್ತಿಯನ್ನು ಬಂಧಿಸಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಚಿಕ್ಕಮಗಳೂರು ವಲಯದ ಅತ್ತಿಗೆರೆ ಸೆಕ್ಷನ್ ತೊಗರಿಹಂಕಲ್ ಗ್ರಾಮದ ಸರ್ವೆ ನಂಬರ್ 37ರಲ್ಲಿ ಕೂತ್ಕಲ್ ಎಸ್ಟೇಟ್ನಲ್ಲಿ ಕಡವೆ ಶಿಕಾರಿ ಮಾಡಿ ಮಾಂಸವನ್ನು ತುಂಡು ಮಾಡುತ್ತಿದ್ದಾಗ ಅರಣ್ಯ ಸಂಚಾರಿ ದಳದವರು ದಾಳಿ ಮಾಡಿ ದೇವಯ್ಯ ಎಂಬುವನನ್ನು ಬಂಧಿಸಿದ್ದಾರೆ. ವನ್ಯಜೀವಿ ಸಾಂಬಾ ಜಿಂಕೆಯ ಅಂದಾಜು 40 ಕೆಜಿ ಮಾಂಸ ಮತ್ತು ಚರ್ಮ, ಚೂರಿ ಹಾಗೂ ಬೇಟೆಗೆ ಬಳಸುತ್ತಿದ್ದ 2 ರಿಫಿಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂಟಿನಡಿಕೆ ರೈಫಲ್ ಹಾಗೂ 50ಕ್ಕೂ ಹೆಚ್ಚು ಜೀವಂತ ಬಳಸಿದ ಗುಂಡು ಪತ್ತೆಯಾಗಿದ್ದು, ವನ್ಯಜೀವಿ ಹಾಗೂ ಅರಣ್ಯ ಕಾಯ್ದೆಯಡಿ ಮೊಕದ್ದಮೆ ದಾಖಲಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಅರಣ್ಯ ಸಂಚಾರಿ ದಳ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುದರ್ಶನ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್, ವಲಯ ಅರಣ್ಯಾಧಿಕಾರಿ ವೆಂಕಟೇಶ್, ಪ್ರಹರ್ಷ್, ಪೂರಪ್ಪ ಮತ್ತು ಇತರರು ಇದ್ದರು. ನಮಸ್ಕಾರ, ನನ್ನ ಹೆಸರು ಸುದರ್ಶನ್ ಅಂತ. ನಾನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಸಂಚಾರಿ ದಳ ಚಿಕ್ಕಮಗಳೂರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಸೊ ಈ ದಿವಸ ಮಧ್ಯರಾತ್ರಿ ಆದ ನಂತರ ನಮ್ಮ ಏನು ವಲಯ ಅರಣ್ಯಾಧಿಕಾರಿ ವೆಂಕಟೇಶ್ ನಾಯಕ್ ಅಂತ ಇದ್ದರು, ಅವರಿಗೆ ಏನು ಮಾಹಿತಿ ಬಂದಂಥ ಮೇರೆಗೆ ಅವರು ಮಾಹಿತಿ ಆಧಾರದ ಮೇಲೆ ಒಂದೇನು ಕಾಡು ಪ್ರಾಣಿಯ ಒಂದು ಬೇಟೆ ಆಗಿದೆ ಅಂತ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅವರು ಕೊತ್ತನಕೂಲು ಕಾಫಿ ಎಸ್ಟೇಟ್ ಅಲ್ಲಿಗೆ ಹೋಗಿ ಪರಿಶೀಲನೆ ನಡೆಸಿದ ಸಂದರ್ಭ ಅವ್ರ ಸಿಬ್ಬಂದಿಗಳ ಜೊತೆ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ದೇವಯ್ಯ ಅನ್ನೋರು, ದೇವಯ್ಯ ಸನ್ ಆಫ್ ಪುಗ್ಗಪ್ಪ ಅವರಲ್ಲಿ ಒಂದು ಏನು ಎಸ್ಟೇಟ್ನಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ರೈಟರ್ ಆಗಿ ಏನು ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಅವರು ಸಾಂಬಾರು ಡಿಯರ್ ಅಂತ ಏನು ಹೇಳ್ತೀವಿ, ಅಂದರೆ ನಮ್ಮಲ್ಲಿ ಕಡವೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಆ ಕಡವೆ ಪ್ರಾಣಿನ ಬೇಟೆ ಮಾಡಿ ಅದನ್ನು ಏನು ಮಾಂಸಗಳಾಗಿ ಪರಿವರ್ತಿಸಿ ಏನು ಶೇಖರಣೆ ಮಾಡಿದರು ಅದನ್ನು ನಮ್ಮವರು ವಶಪಡಿಸ್ಕೊಂಡಿರ್ತಾರೆ. ತದನಂತರ ಅದರಲ್ಲಿ ಒಬ್ಬ ಅಕ್ಯೂಸ್ಡ್ ಪರ್ಸನ್ನು ನಾಗರಾಜ್ ಅನ್ನೋರು ಅಪ್ಸ್ಕೊಂಡಂಗೆ ಆಗಿರ್ತಾರೆ ಕತ್ಲಲ್ಲಿ, ಹಂಗೆ ಇನ್ನೊಬ್ಬರು ಸುಭಾಷ್ ಅನ್ನೋರು ಅಪ್ಸ್ಕೊಂಡಂಗೆ ಆಗಿರ್ತಾರೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಸಿಬ್ಬಂದಿಗಳು ಒಂದು 40 ಕೆಜಿಯಷ್ಟು ಮಾಂಸನ, ಜೊತೆಗೆ ಅದರದ್ದು ಚರ್ಮನ, ಆಮೇಲೆ ಒಂದು ಬೊಲೆರೋ ವೈಟ್ ಕಲರ್ ಬೊಲೆರೋ ಪಿಕಪ್, ಅದೇನು ಸಾಗಾಣಿಕೆ ಮಾಡೋಕ್ಕೆ ಉಪಯೋಗಿಸೋ ಬೊಲೆರೋ ಪಿಕಪ್ಪು, ಆಮೇಲೆ ಮಾಂಸಗಳನ್ನ ತುಂಡು ಮಾಡೋದಕ್ಕೇನು 2 ವುಡನ್ ಪೀಸ್ಗಳು, ಆಮೇಲೆ ಚಾಕುಗಳು 2, ಆಮೇಲೆ ಒಂದು ಮೊಬೈಲ್ ಫೋನು, ತದನಂತರದಲ್ಲಿ 2 ಬಹುಮುಖ್ಯವಾಗಿ ಆಯುಧ, ಯಾವ ಆಯುಧದಿಂದ ಅದನ್ನು ಸಾಯಿಸಿದೆ ಅನ್ನೋದಕ್ಕೆ 2 ಆಯುಧಗಳನ್ನ ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಗನ್ನು, ಒಂದು ರೈಫಲ್ಲು, ಇನ್ನೂ ಒಂದು ಸಿಂಗಲ್ ಬ್ಯಾರಲ್ ಗನ್ನ ವಶಪಡಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕಾರ್ಟ್ರಿಡ್ಜಸ್, ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಟ್ರಿಡ್ಜ್ಗಳನ್ನು ವಶಪಡಿಸ್ಕೊಂಡಿರ್ತಾರೆ. ಇತರೆ ಬೇರೆ ಸಂಬಂಧಪಟ್ಟಂಗೆ ಇತರೆ ಎಲ್ಲ ಒಟ್ಟು ಟೋಟಲಿ 14 ಅಂಶಗಳನ್ನ ಅವರು ವಶಪಡಿಸ್ಕೊಂಡಿರ್ತಾರೆ ಅದರಲ್ಲಿ. ಸೊ ಇದನ್ನು ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಏನಿದೆ, ಆ ಕಾಯ್ದೆ ಅಡಿಯಲ್ಲಿ ನಾವು ಅವ್ರ ಮೇಲೆ ಪ್ರಕರಣ ದಾಖಲಿಸಿ, ಇದು ಹಂಟ್ ಮಾಡಿರೋದ್ರಿಂದ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆದು, ಏನು ಆರೋಪಿ ಇದ್ದಾನೆ ದೇವಯ್ಯನೂ ವಶಕ್ಕೆ ಪಡೆದಿರ್ತೇವೆ. ಹಾಗೂ ಅವನೆಲ್ಲನೂ ತಪ್ಪು ಒಪ್ಪಿಗೆ ಎಲ್ಲನೂ ಹೇಳ್ಕೊಂಡಿರ್ತಾನೆ. ಇದು ಜೊತೆಗೆ ನಾವು ಅವ್ರಿಗೆ ಎಲ್ಲ ಪ್ರೊಸೀಜರ್ನ ನಡೆಸಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡೋದಕ್ಕೆ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ಆಮೇಲೆ ವೆಟರ್ನರಿ ಡಾಕ್ಟ್ರೂ ಬಂದು ಈಗಾಗಲೇ ಅವರು ಏನು ಪೋಸ್ಟ್ ಮಾರ್ಟಮ್ ಏನು ಮಾಡಬೇಕು ಮಾಡಿ ಅವರು ತೆರಳಿದ್ದಾರೆ. ಸೊ ಇವಾಗ ನಾವು ಅವ್ರನ್ನ ಆರೋಪಿನ ನಾವು ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ನಾವು ಪ್ರೆಸೆಂಟ್ ಮಾಡಬೇಕಾಗ್ತದೆ ಮ್ಯಾಜಿಸ್ಟ್ರೇಟ್ ಮುಂದೆ. ಸೊ ಈ ಪ್ರಕ್ರಿಯೆ ಮಾಡಿದ್ಮೇಲೆ ನೋಡಬೇಕು, ಮುಂದಿನ ನಾವೆಲ್ಲ ತನಿಖೆಯಿಂದ ಮುಂದಿನ ತನಿಖೆ ಕೈಗೊಳ್ತಾರೆ ನಮ್ಮ ತನಿಖಾಧಿಕಾರಿ ವಲಯಾಧಿಕಾರಿಗಳು. ತದನಂತರದಲ್ಲಿ ನಿಮಗೆ ಮಾಹಿತಿ ನೀಡಬಹುದು.